ನಾನು ಶ್ರುತಿ ಧರ್ಮರಾಜ್, ಹೊನ್ನೂರು ಗೊಲ್ರಟ್ಟಿ ಗ್ರಾಮದವರು. ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಆಯ್ಕೆಯಾಗಿರೋದು ನಮ್ಮೆಲ್ಲರ ಅದೃಷ್ಟ ಅಂತಾನೆ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾನೊಬ್ಬ ಗ್ರಾಮದವಳಾಗಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಸಾಕಷ್ಟು ನೋಡಿದ್ದೀನಿ ನಾನು. ಹೇಗೆ ಅಂತ ಹೇಳಿದ್ರೆ, ಪ್ರತಿಯೊಂದು ಹಳ್ಳಿಗೂ ಭೇಟಿ ಕೊಡ್ತಾರೆ. ಅವ್ರು ಯಾವ ಪಕ್ಷ, ಮತ, ಜಾತಿ ಏನು ನೋಡಲ್ಲ. ಪ್ರತಿಯೊಂದು ಹಳ್ಳಿಗೆ ಭೇಟಿ ಕೊಟ್ಟು ಅಲ್ಲಿ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಅಥವಾ ಶಿಕ್ಷಣದ ಸಮಸ್ಯೆ ಆಗಿರ್ಬೋದು, ಏನ್ ಸಮಸ್ಯೆ ಫಸ್ಟ್ ಸಮಸ್ಯೆಯನ್ನ ಕೇಳ್ತಾರೆ. ಅವರು ಸಮಸ್ಯೆ ಏನು ಅಂತ ಕೇಳಿ ಅದಕ್ಕೆ ತಕ್ಕ ಪರಿಹಾರವನ್ನು ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ನಾವು ಸಹ ಫಲಾನುಭವಿಗಳಾಗಿದ್ದೀವಿ, ಅವ್ರ ಹತ್ರ ಸಹಕಾರವನ್ನು ಪಡ್ಕೊಂಡಿದೀವಿ. ಹಾಗೆ ನಮ್ ಜೊತೆ ನೂರಾರು ಜನರನ್ನು ಸಹ ಅವ್ರ ಮನೆ ಕರ್ಕೊಂಡು ಹೋಗ್ತೀವಿ. ಕಾಲೇಜ್ ಸೀಟ್ ಆಗಿರ್ಬೋದು ಅಥವಾ ಹಾಸ್ಪಿಟಲ್ ಅಲ್ಲಿ ಬಡವರಿಗೆ ಸಹಾಯ ಮಾಡಿದ್ದಾರೆ. ಮನೆಯಲ್ಲಿ ನಮ್ 6 ದಿನದ ಮಗುಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಏನಾಗಿತ್ತು ಅಂತ ಹೇಳಿ ಆಸ್ಪತ್ರೆ ಕರ್ಕೊಂಡು ಹೋದಾಗ ಅವ್ರು ಎಮರ್ಜೆನ್ಸಿ ಇದೆ, ಕರಳಿನ ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ರು. ಚಿಕ್ಕ ಪಾಪು ಅದು, ನಮಗೆ ಏನ್ ಮಾಡ್ಬೇಕು ಅಷ್ಟೊಂದು ಇದು ಇಲ್ಲ ಅಂತ ಹೇಳಿದಾಗ ಮ್ಯಾಮ್ ಏನೂ ಕೇಳಲಿಲ್ಲ, ನೀವು ಫಸ್ಟ್ ಆಪರೇಷನ್ ಮಾಡಿ ಆಮೇಲೆ ಮಿಕ್ಕಿದ್ದು ಅಂತೇಳಿ ಎಲ್ಲ ಫ್ರೀ ಮಾಡಿಕೊಟ್ರು ನಮಗೆ. ಈಗ 8 ವರ್ಷದ ಮಗು ಆಗಿದ್ದಾನೆ. ಅವನ ಮುಖ ನೋಡಿದಾಗೆಲ್ಲ ಅವ್ರ ಮುಖ ನೆನಪಾಗುತ್ತೆ, ಎಂತ ಮಾತೃ ಹೃದಯ ಅವರು ಅಂತೇಳಿ. ನಾನು ಹೇಳ್ತಾ ಇರೋದು ನಿನ್ನೆ ಮೊನ್ನೆ ನಡೆದಿದ್ದಲ್ಲ, ಈಗಾಗಲೇ 8 ವರ್ಷದ. ಆಗ ಮ್ಯಾಮ್ ಯಾವುದೇ ಒಂದು ರಾಜಕೀಯಕ್ಕೆ ನಿಂತಿರ್ಲಿಲ್ಲ, ಯಾವುದೇ ಪಕ್ಷದಲ್ಲಿ ಯಾವುದೇ ಅಧಿಕಾರದಲ್ಲೂ ಇದ್ದಿಲ್ಲ, ಸಾಮಾನ್ಯ ವ್ಯಕ್ತಿಯಾಗಿದ್ರು. ಆಗ್ಲೇ ಅಷ್ಟು ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರ ಕೈಗೆ ಅಧಿಕಾರ ಬಂದ್ರೆ ಇನ್ನೆಷ್ಟು ಸಹಾಯ ಮಾಡ್ಬೋದು, ಇನ್ನೆಷ್ಟು ಜನಸಾಮಾನ್ಯರ ಒಂದು ತೊಂದರೆಗಳನ್ನ ನೀಗಿಸಬಹುದು ಅವರು, ಮತ್ತೆ ಎಷ್ಟು ಹಳ್ಳಿಗಳನ್ನ ಗ್ರಾಮಗಳನ್ನ ಉದ್ಧಾರ ಮಾಡಬಹುದು ಅಂತ. ನಾನು ಇವತ್ತಷ್ಟೇ ಪ್ರಭಾ ಪ್ರಣಾಳಿಕೆಯನ್ನ ನೋಡಿದೆ. ಅದರಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೂ ಏನೇನು ಸಿಗಬೇಕು ಅನ್ನೋದ್ರ ಎಲ್ಲಾ ತರಹದ ಮಾಹಿತಿನೂ ಇದೆ. ಅದರಲ್ಲೂ ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಪ್ರತಿಯೊಂದು ತಾಲೂಕುಗಳಲ್ಲಿಯೂ ಗಾರ್ಮೆಂಟ್ ಫ್ಯಾಕ್ಟರಿಗಳನ್ನ ಮತ್ತೆ ಕರಕುಶಲ ಘಟಕಗಳನ್ನ ತೆಗಿಬೇಕು ಅನ್ನೋ ಒಳ್ಳೆ ಉದ್ದೇಶ ಇಟ್ಕೊಂಡಿದ್ದಾರೆ. ಇದರಿಂದ ಪ್ರತಿಯೊಬ್ಬ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗ್ತಾರೆ ಹಾಗೂ ಯುವಕರಿಗೆ ಅನೇಕ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅನ್ನೋ ಒಳ್ಳೆ ಉದ್ದೇಶ ಇದೆ. ಇದರಿಂದ ಪ್ರತಿಯೊಬ್ಬ ಮಹಿಳೆ ಆಗಿರ್ಬೋದು, ಯುವಕರಾಗಿರ್ಬೋದು, ಎಲ್ಲರಿಗೂ ಸಹ ಉಪಯೋಗ ಆಗ್ತಕ್ಕಂಥ 10 ಹಲವು ಯೋಜನೆಗಳನ್ನ ನಾನು ನೋಡಿದೆ. ತುಂಬಾ ಖುಷಿ ಆಯ್ತು. ಇಂತಹ ಅಭ್ಯರ್ಥಿಯನ್ನು ನಾವು ಕಳ್ಕೊಳ್ಳೋ ಮಾತೇ ಇಲ್ಲ.